ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲಿಗೆ 6 ರಾಶಿಗಳ ಫಲಾಫಲ ಹೇಗಿದೆ? ಸೋಮವಾರ ಯಾವ ಗ್ರಹದ ಪ್ರಭಾವ ರಾಶಿಗಳ ಮೇಲೆ ಬೀಳ್ತಾ ಇದೆ ತಿಳಿಸ್ಕೊಡಿ. 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಗುರು ಬುಧರ ಯುತಿಯನ್ನು ನೋಡ್ತಾ ಇದ್ವಿ. ಸಿಂಹರಾಶಿಯಲ್ಲಿ ಈ ದಿವಸ ಮಾಂದಿ ಉದಯಾಗಿದೆ. ಕನ್ಯಾ ರಾಶಿಯಲ್ಲಿ ಕೇತು ಇರ್ತಕ್ಕಂಥದ್ದು. ಚಂದ್ರ ಈ ದಿವಸ ಧನುಸ್ಸು ರಾಶಿಯಲ್ಲಿದ್ದಾನೆ. ಕುಂಭರಾಶಿಯಲ್ಲಿ ಶನಿ ಕುಜರಿಬ್ಬರು ಪರಸ್ಪರ ಶತ್ರುಗಳಲ್ಲಿದ್ದಾರೆ. ಇನ್ನು ಮೀನರಾಶಿಯಲ್ಲಿ ರವಿ, ಶುಕ್ರ ಹಾಗೂ ರಾಹು ಈ 3 ಗ್ರಹಗಳಿದ್ದಾವೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಬರ್ತದೆ. ಶುಭ ಕಾರ್ಯಗಳನ್ನು, ಸತ್ಕಾರ್ಯಗಳನ್ನು ಮಾಡ್ತೀರಾ. ನಿಮ್ಮ ರಾಶಿಯಿಂದ ಈ ಮಾಂದಿ ಪಂಚಮದಲ್ಲಿದ್ದರೆ ಸ್ವಲ್ಪ ಬುದ್ಧಿಶೂನ್ಯತೆ ಅಂತಾರೆ. ಅಂದರೆ ಸ್ವಲ್ಪ ಆಲೋಚನಾ ಶಕ್ತಿ ಕಳ್ಕೊಳ್ತೀರ. ಹೀಗಾಗಿ ವಿದ್ಯಾರ್ಥಿಗಳಾಗಿರಬಹುದು ಅಥವಾ ನೀವು ಯಾವುದೋ ಮುಖ್ಯವಾದ ಇಂಟರ್ವ್ಯೂಗಳಲ್ಲಿ ಅಥವಾ ಸಭೆಗಳಲ್ಲಿ, ಮೀಟಿಂಗ್ಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಈ ದಿವಸ. ಇನ್ನು ಉಳಿದ ಹಾಗೆ ಈ ಶುಕ್ರನ ಬಲ ಚೆನ್ನಾಗಿದೆ. ಹೀಗಾಗಿ ಆಪ್ತರಿಗಾಗಿ, ಇಷ್ಟಪಟ್ಟವರಿಗಾಗಿ ಒಂದಷ್ಟು ಹಣ ಖರ್ಚು ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಅದು ನಿಮ್ಮ ಇಷ್ಟ, ಅದರ ಬಗ್ಗೆ ಗಮನ ಇರಲಿ. ಆದರೆ ಪ್ರಾರ್ಥನೆಗೆ ದಿವಸ ಈಶ್ವರನ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ನಿಮ್ಮ ರಾಶಿಯಿಂದ ಚಂದ್ರ ಅಷ್ಟಮದಲ್ಲಿದ್ದಾನೆ, ಮಾಂದಿ ಚತುರ್ಥದಲ್ಲಿದ್ದಾನೆ. ಇದು ಸ್ತ್ರೀಯರಿಗೆ ಸ್ವಲ್ಪ ಬಲಹೀನತೆ, ಮಾನಸಿಕವಾಗಿ ಸ್ವಲ್ಪ ಕೊರಗೋದು, ಕುಗ್ಗೋದು ಸಾಧ್ಯತೆ ಇದೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಇದೆ. ಈ ದಿವಸ ಅಭ್ಯಾಸ ಮಾಡಲಿಕ್ಕಾಗದೆ ಎಕ್ಸಾಮ್ಗೆ ಒದ್ದಾಡೋದು, ಈ ಥರದ್ದೆಲ್ಲ ಇದೆ. ಶ್ರದ್ಧೆ ಬೇಕು. ಈ ದಿವಸ ತಪ್ಪದೆ ವಿಷ್ಣು ಸಹಸ್ರನಾಮ ಹೇಳಿಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ಮಿಥುನ್ ರಾಶಿಯವರಿಗೆ ನೋಡಿ, ನಿಮ್ಮ ರಾಶ್ಯಾಧಿಪತಿ ಬುಧ ಲಾಭದಲ್ಲಿ ಗುರು ಜೊತೆಗಿದ್ದಾನೆ. ವಿದ್ಯಾರೂಪ ಬಲಾನ್ವಿತೋ ಸ್ಥಿರಮತಿ ಅಂತ ಹೇಳುತ್ತೆ. ಬುಧ ಹಾಗೂ ಗುರು ಒಟ್ಟಾಗಿದ್ದಾರೆ ಅಂದರೆ ವಿದ್ಯೆ ತುಂಬ ಚೆನ್ನಾಗಿರುತ್ತೆ, ರೂಪ ಚೆನ್ನಾಗಿರುತ್ತದೆ, ಬಲ ಯಾವುದರಲ್ಲಿ? ಸ್ಥಿರಮತಿತ್ವದಲ್ಲಿ. ಒಂದು ಡಿಸಿಷನ್ ತೊಗೊಂಡ್ರೆ ಅದು ಅಂತಿಮ ಮತ್ತು ಅದಕ್ಕೆ ಫಲವೂ ಇರ್ತದೆ, ಆ ಥರ. ಹೀಗಾಗಿ ಅಂಥ ಒಂದು ಶುಭ ಫಲ ಇದೆ, ಲಾಭ ಇದೆ. ಹೀಗಾಗಿ ವೃತ್ತಿಯಲ್ಲಿ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಇದೆ. ಈ ದಿವಸ ಅಂತೂ ಧನಾಧಿಪತಿ ಸಪ್ತಮದಲ್ಲಿದ್ದಾನೆ. ಹೀಗಾಗಿ ವ್ಯಾಪಾರಿಗಳಿಗೆ ಸಮೃದ್ಧವಾದ ದಿವಸ ಈ ದಿವಸ, ತುಂಬ ಚೆನ್ನಾಗಿದೆ. ಈ ದಿವಸ ತೊಡಕೇನಪ್ಪ ಅಂತಂದರೆ ಸ್ವಲ್ಪ ಭಯದ ವಾತಾವರಣ ಇರ್ತದೆ. ಈ ಭಯ ನಿವಾರಣೆಗೆ ಭೈರವನ ಪ್ರಾರ್ಥನೆ ಮಾಡೋದರಿಂದ ತುಂಬ ಅನುಕೂಲ ಆಗುತ್ತೆ. ಇನ್ನು ಕರ್ಕಟಕ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ಗುರು ಬುಧರ ಯುತಿ ಇದೆ. ಈಗಷ್ಟೇ ಹೇಳಿದ್ನಲ್ಲ, ವಿದ್ಯಾರೂಪ ಬಲಾನ್ವಿತೋ ಸ್ಥಿರಮತಿ ಸೌಮ್ಯಾನ್ವಿತೆ ಪೂಷಣಿ ಅಂತ ಅದು ಸಂಪೂರ್ಣವಾದ ಶ್ಲೋಕ. ಈ ಬುಧ ಗುರು ಒಟ್ಟಾಗಿ ಕರ್ಮಸ್ಥಾನದಲ್ಲಿದ್ದಾರೆ ಅಂದರೆ ತುಂಬ ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತೀರಾ. ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ನಿಮ್ಮ ಕೆಲಸಗಳಿಗೆ ಒಳ್ಳೆಯ ಮಾನ್ಯತೆ, ಪ್ರಾಶಸ್ತ್ಯ ಸಿಗುತ್ತೆ. ಚೆನ್ನಾಗಿದೆ. ಈ ದಿವಸ ಹಣಕಾಸಿನ ತೊಡಕನ್ನು ಸೂಚಿಸ್ತಾ ಇದೆ. ದ್ವಿತೀಯದ ಮಾಂದಿ ಹಣಕಾಸಿನ ತೊಡಕು, ಮಾತಿನ ತೊಡಕು, ಸ್ವಲ್ಪ ಹುಷಾರಾಗಿದೆ. ಇನ್ನು ಈ ದಿವಸ ಸ್ವಲ್ಪ ಸ್ತ್ರೀಯರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ, ಸಣ್ಣ ಪುಟ್ಟ ತೊಡಕು, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ, ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ಪ್ರಧಾನವಾಗಿ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಕರ್ಮಾಧಿಪತಿ ಅಷ್ಟಮದಲ್ಲಿದ್ದಾನೆ, ಆದರೆ ಚೆನ್ನಾಗಿದೆ. ಉಚ್ಚಸ್ಥಾನದಲ್ಲಿರೋದ್ರಿಂದಾಗಿ ಅನುಕೂಲ ಉಂಟಾಗುತ್ತೆ. ಹೆಣ್ಣುಮಕ್ಕಳಿಗೆ ಹೆಚ್ಚಿನ ಲಾಭ, ಅನುಕೂಲ ಇದನ್ನು ಕಾಣಲಿಕ್ಕೆ ಅವಕಾಶ ಇದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಹುಷಾರಾಗಿರಬೇಕು. ತರ್ಚೋದು, ಗಾಯಗಳಾಗೋದು ಇಂಥ ಸಾಧ್ಯತೆ ಇದೆ. ಆರೋಗ್ಯ ವ್ಯತ್ಯಾಸ. ಜೊತೆಗೆ ಪಂಚಮದಲ್ಲಿರ್ತಕ್ಕಂತಹ ಚಂದ್ರ ಈ ದಿವಸ ಮಕ್ಕಳಿಂದ ಸಮಾಧಾನ ಸಿಗುತ್ತೆ. ನಿಮ್ಮ ಮನಸ್ಸು ಕೂಡ ನಿರಾಳವಾಗಿರುತ್ತೆ, ಹೆಚ್ಚಿನ ಆತಂಕ ಇಲ್ಲ. ಪ್ರಾರ್ಥನೆಗೆ ಆದಿತ್ಯ ಹೃದಯ ಹೇಳ್ಕೊಳ್ಳಿ. ಕನ್ಯಾ ರಾಶಿಯವರಿಗೆ ಈ ದಿವಸ ನೋಡಿ, ಕರ್ಮಾಧಿಪತಿ ಬುಧ ಜನ್ಮಾಧಿಪತಿ ಅಷ್ಟಮದಲ್ಲಿದ್ದಾನೆ. ಸ್ವಲ್ಪ ಆರೋಗ್ಯ ಮತ್ತು ವೃತ್ತಿ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಈ ದಿವಸ ಸ್ವಲ್ಪ ವ್ಯಯ ಸೂಚಿಸ್ತಾ ಇದೆ, ಖರ್ಚು ವಿಪರೀತ ಆಗುತ್ತೆ ಈ ದಿವಸ. ಆದರೆ ಲಾಭಾಧಿಪತಿ ಚತುರ್ಥದಲ್ಲಿದ್ದಾಗ ಬಂಧು ಮಿತ್ರರಿಂದ ತುಂಬ ಸಹಾಯವಾಗುತ್ತೆ, ತುಂಬ ಅನುಕೂಲ ಆಗುತ್ತೆ. ಈ ದಿವಸ ತಾಯಿಯ ಬಂಧುಗಳು ಮುಖ್ಯವಾಗಿ, ಅವರಿಂದ ತುಂಬ ಚೆನ್ನಾಗಿದೆ. ತಾಯಿಯಿಂದಲೂ ಸಹಕಾರ ಉಂಟಾಗುತ್ತೆ. ನೀರಿಗೆ ಹೆಚ್ಚಿನ ಸೌಕರ್ಯ ಇದೆ, ಯಾವುದೇ ತೊಡಕಿಲ್ಲದೆ ನೀರು ಬಂತಪ್ಪ ಈ ದಿವಸ ನಿರುಮ್ಮಳವಾಗಿದೆ ಅಂತ ಅನಿಸುತ್ತೆ, ಚೆನ್ನಾಗಿದೆ. ಪ್ರಯಾಣದಲ್ಲೂ ಕೂಡ ಯಾವುದೇ ಕಿರಿಕಿರಿ ಇಲ್ಲದೆ ಸುಸೂತ್ರವಾಗಿ, ಅಂದರೆ ಹಿತವಾದ ಪ್ರಯಾಣ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ.
6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಫಲಗಳು ಇದ್ದಾವೆ, ಲಾಭ ನಷ್ಟವೂ ಇದ್ದಾವೆ, ಅದಕ್ಕೆ ಪರಿಹಾರವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಿ. ಇನ್ನುಳಿದ 6 ರಾಶಿಗಳ ಬಗ್ಗೆ ತಿಳಿಸ್ಕೊಡಿ. ಆದರೆ ಅದಕ್ಕೂ ಮುಂಚೆ ಮತ್ತೊಂದು ಪುಟ್ಟ ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.